ತಕ್ಕರೆ ಅವರು ಹಾಕಿ ತಕ್ಕರೆ ಯಾರ್ದು ಕರೆನ್ಸಿ ಹಾಕ್ಸಿಲ್ಲ Kita ini turun sih. Budak salah budak. Cara ini tidak tahu. Ini tak boleh terserah. ಇಲ್ಲ ಅದು ನಾವು ತಗೊಂಡಿದ್ದು ಶಿವಣ್ಣ ಅವರೇ ಹೋಗಿ ವ್ಯಾಪಾರ ಮಾಡ್ಕೊಂಡಿರೋ 74 75 ಅದು ತಗೊಂಡು ದಿವಸ ತಗೊಂಡು ಮಾಡ್ಯಾಗ ಹಾಕೋಬರಕ್ಕೋದಿಲ್ಲ ಅವತ್ತು ಅದನ್ನ ಹಾಕೋಗಿ ಬಿಟ್ಟು ಯಾವ ಐಕ್ಳು ಇಲ್ಲ ಅಣ್ಣ ಆಚೆ ಹೋಗೋರೆ ಯಾವ್ದು ಬೇಕು 25,000 ಏನೋ ಆಗವಂತೆ ಮಾಡ್ತಾರೆ ಬತ್ತಿ ಅಣ್ಣ ಮೊದಲಿಗೆ ನಮಸ್ಕಾರ. ನಿಮ್ಮ ಹೆಸರು ನಿಮ್ಮ ಊರು ಅಡ್ರೆಸ್ಸು ಒಂಚೂರು ತಿಳಿಸ್ತೀರಾ? ಓಕೆ. ಎಲ್ಲಿ ಬರುತ್ತೆ ಶ್ರೀರಂಗಪಟ್ಟಣ ಹತ್ರ? ಮಂಡ್ಯ ಡಿಸ್ಟಿಕ್ಕು ನಗೋನಹಳ್ಳಿ. ಓಕೆ. ಈಗ ನೀವು ಎಷ್ಟು ವರ್ಷದಿಂದ ಈ ಜಾತ್ರೆಗಳು ಮಾಡ್ತಾ ಇರೋದು, ದನ ಕರ ಸಾಕ್ತಿರೋದು? ಮಾಡ್ತಿರೋ ನಮ್ಮಪ್ಪ ಬಿಟ್ಬಿಟ್ಟಿದ್ರು. ಈಗ ನಾನೀಗ 3 ವರ್ಷದಿಂದ ನೀವು ಮಾಡ್ತಾಯಿದ್ದೀರಾ? ಓಕೆ. ಏನು ಕಾರಣಕ್ಕೆ ನೀವು ಈ ದನಿನ ಫೀಲ್ಡಿಗೆ ಬಂದ್ರಿ? ಯಾತಕ್ಕೋಸ್ಕರ ಬಂದ್ರಿ? ಏನೋ ಒಂದ್ಸಲಿ ಕಟ್ಟಬೇಕು ಅಂತ ಆಸೆ ಆಯಿತು, ಈಗ ಮಾಡಬೇಕು ಅಂತ ಶುರು ಮಾಡಿದ್ರ? ಓಕೆ. ಈಗ ನೀವು ಬ್ರೀಡಿಂಗ್ ಪರ್ಪಸಲ್ಲಿ ದನಗಳನ್ನು ತಂದು ಬ್ರೀಡಿಂಗ್ ಮಾಡಿ ನಿಮ್ಮ ಮನೇಲಿ ಹುಟ್ಟಿದಂಥ ಕರುಗಳಿಗೆ ಕೂಟ ಹಾಕೋದಾ ಅಥವಾ ಕೂಟಗಳನ್ನು ತರೋದಾ? ಯಾವ ಥರ? ತಗೊಂಡಿದೆ ಹಸಕರ ತಗೊಂಡು ಹೊಸ ಕೊಟ್ಬಿಟ್ಟೆ ಫಲಾಗಿಲ್ಲ ಹಾಕೋದು. ಅದಾದಮೇಲೆ ಕರಗಳು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ನೀವು? ಓಕೆ. ಇವಾಗ ನೀವು ಯಾವ ಜಾತ್ರೆಗಳನ್ನು ಅತಿ ಹೆಚ್ಚಾಗಿ ಮಾಡೋದು ನೀವು ಮಂಡ್ಯ ಭಾಗದವರು? ನಾವು ಬೇಬಿ ಸೇಳಿ ಮುಡ್ತಾರೆ 3 ಜಾತ್ರೆಗಳನ್ನು ಮಾಡ್ತೀರಾ? ಓಕೆ. ಈಗ ಈ ವಯಸ್ಸಲ್ಲಿ ನೀವು ನೆಮ್ಮದಿಯಾಗೆ ಖುಷಿಯಾಗಿ ಎಂಜಾಯ್ ಮಾಡೋವಂಥ ಒಂದು ಟೈಮ್ ಇದ್ದಾಗ ಅದನ್ನು ಬಿಟ್ಟು ಈ ನಮ್ಮ ನಾಟಿ ದನಗಳಿಗೆ ಯಾಕೆ ಒತ್ತು ಕೊಟ್ರಿ? ಇವತ್ತರಲ್ಲಿರೋ ಖುಷಿ ಅವತ್ತರಲ್ಲಿ ಜನಗಳ ಜೊತೆ ಇರೋದಕ್ಕಿಂತ ಈಗ ಇವು ದನಗಳ ಜೊತೆ ಚೆನ್ನಾಗಿರ್ಬೋದು ಆ ಥರ. ಓಕೆ. ಏನು ಒಂದು ಕಾರಣ ಯಾವ ಥರ ಇರ್ಬೋದು ಅದ್ರ ಒಡನಾಟ ನಿಮ್ಮ ಜೊತೆಲಿ? ನಾವು ಕೆಲ್ಸಕ್ಕೆ ಹೋಗಿ ಬಂದ್ರು ಇವ್ರ ಜೊತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಓಕೆ. ಕೆಲ್ಸಕ್ಕೆ ಬಂದು ನಮಗೂ ಸಮಾಧಾನ ಇರ್ತದೆ. ಓಕೆ. ಎಲ್ಲೂ ಹೊರಗಡೆ ಹೋಗಲ್ಲ ಜಾಸ್ತಿ. ಹಾಂ. ಹೊರಗಡೆ ಹೋಗಲ್ಲ, ಮನೆ ಬಂದು ಆ ಥರ. ಓಕೆ. ಇವಾಗ ಈ ದನ ಕರುಗಳಲ್ಲೆಲ್ಲ ನೀವು ಕೆಲ್ಸಕ್ಕೆ ಕೊಟ್ಟೋದ್ರೆ ಯಾರು ನೋಡ್ಕೊತಾರೆ? ನಮ್ಮಪ್ಪ ನೋಡ್ತಾರೆ. ಬರೋ ಗಂಟ ಎಲ್ಲ ಏನು ತೊಂದರೆ ಏನಿಲ್ಲ, ಎಲ್ಲ ಅವ್ರು ನೋಡ್ತಾರೆ. ಓಕೆ. ಈ ದನ ಕರುಗಳನ್ನೆಲ್ಲ ನೀವು ಸಾಕ್ತಾ ಬರ್ತಾ ಇದ್ದೀರಲ್ಲ, ಹಿಂದೆ ಅವ್ರು ಸಾಕಿದ್ರು ಎಲ್ಲ ಮಾಡ್ಕೊಂಬಂದು, ಇವಾಗ ನೀವು ಸಾಕೋಕ್ಕೆ ಅಂತ ಬಂದಾಗ ಚಿಕ್ಕ ಬೆಲೆಯಿಂದ ಹೋಗ್ತಾ ಇದ್ದೀರಾ ಅಥವಾ ದೊಡ್ಡ ಬೆಲೆಯಿಂದನೇ ಡೈರೆಕ್ಟಾಗಿ ನಿಂತ್ಕೊಂಡಿದ್ದೀರಾ? ನಾನು ತಗೊಂಡವೆಲ್ಲ ದೊಡ್ಡ ಬೆಲೆ, ತೊಗೊಂಡಿರೋವೆಲ್ಲ ದೊಡ್ಡ ಬೆಲೆನೇ ಆ ಲೆಕ್ಕಾಚಾರಕ್ಕೆ. ಓಕೆ. ಈಗ ನೀವು ದೊಡ್ಡ ಬೆಲೆ ದನಗಳನ್ನು ನೀವು ತೊಗೊಂಡಿದ್ದೀರಲ್ವಾ, ಎಷ್ಟು ದೊಡ್ಡ ಬೆಲೆ ಅಂದಾಜು ಸ್ಟಾರ್ಟಿಂಗು? ನಾನು ಹೊಸ ಕರು ತಗೊಂಡಾಗ 95,000 ಅಲ್ಲಿಂದನೇ ಬೆಲೆ ಆ ಥರ. ಓಕೆ. ನಿಮ್ಮ ಮನೇಲಿ ಯಾರು ಇದಕ್ಕೆ ಆಪೋಸ್ ಮಾಡ್ತಿಲ್ವಾ? ಯಾಕಿದು, ಏನಕ್ಕೆ ಬೇಕು? ಏನಿಲ್ಲ, ನಮ್ಮ ಮನೇಲಿ ಫಸ್ಟ್ ಒಂಥರ ಹೇಳ್ತಾರೆ ಬೇಡ ಏನಕ್ಕೆ ಕೆಲ್ಸಕ್ಕೆ ಹೋಗು ಅಂತ. ಆಮೇಲೆ ಮನೆಗೆ ತಗೋಕಿಟ್ಟಾದ್ಮೇಲೆ ಅವರೇ ನೋಡ್ತಾರೆ, ನಾವಿಲ್ಲ ಅಂತ ಅವರೇ ನೋಡ್ಕೊತಾರೆ, ಏನು ತೊಂದರೆ ಏನಿಲ್ಲ ಆ ಥರ. ಓಕೆ. ಈಗ ನೀವು ಈ ಜಾತ್ರೆಗಳನ್ನೆಲ್ಲ ಮಾಡ್ತಾ ಇದ್ದೀರಲ್ಲ, ಪ್ರತಿ ಒಂದು ಜಾತ್ರೆಯಲ್ಲೂ ಕಮಿಟಿ ಆ ಥರ ಎಲ್ಲ ಬಿಡೋದು ಏನಾರ ಇದೆಯಾ ನಿಮ್ಮಲ್ಲಿ? ನಾನು ಯಾವುದು ಬಿಟ್ಟಿಲ್ಲ, ಇವತ್ತವರೆಗೂ ಬಿಟ್ಟಿಲ್ಲ. ಓಕೆ. ಈ ಸುಳಿ ಸುದ್ದಿಗಳನ್ನೆಲ್ಲ ಯಾರು ನೋಡ್ತಾರೆ ನಿಮಗೆ? ನೀವೇ ನೋಡೋದಾ ಅಥವಾ ಕಲ್ತಿದ್ದೀರಾ? ಬೇರೆಯವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರಾ? ಹೇಗೆ? ನಾವೇನಿಲ್ಲ, ನಮ್ಮ ಮಂಜಣ್ಣ ಇದ್ದಾರೆ, ಹಂಗಾಗಿ ಅವ್ರು ನೋಡ್ತಾರೆ. ಓಕೆ. ಈಗ ಇಡೀ ಎಷ್ಟು ದಿನಕ್ಕೆ? ಶುಕ್ರವಾರ ಕಮಿಟಿ ಅಂದರೆ ಇವತ್ತೇ ಲಾಸ್ಟು ಬರ್ಸೋದಕ್ಕೆ, ಬುಧವಾರ ಇವತ್ತು ಲಾಸ್ಟ್ ಮಾಡಿದ್ದಾರೆ. ನಾಳೆ ಗುರುವಾರ ಇದ್ದೋಕೆ ಶುಕ್ರವಾರ ದಿನ ಕಮಿಟಿ ಮಾಡ್ತಾರೆ. ಯಾವ ಮಟ್ಟಕ್ಕೆ ಏನಾರು ಪ್ರೈಸ್ ಏನಾರು ಗೊತ್ತಿದೆಯಾ ಏನು ಕೊಡ್ತಾರೆ ಅಂತ? ಚಿನ್ನದ ಪ್ರೈಸ್ ಕೊಡ್ತಾರೆ. ಓಕೆ. ಅಂದರೆ ಎಲ್ಲ 5 ಸಬಾಷ್.
ಇದು ನಿಜಕ್ಕೂ ಬೇಬಿ ಮತ್ತೆ ಈ ಸೀಳಿಲ್ ಒಂದೇ ಕಡೆ ಚಿನ್ನ ಅಂತ ಕೊಡೋದು. ಅದು ಬೇಬಿಲು ಅಷ್ಟೇ ಎಲ್ಲ ಕ್ಯಾಟಗರಿಗೂ ಸಮ ಕೊಡ್ತಾರೆ. ಸೀಳಿಲು ಹಂಗೆ ಕೊಡ್ತಾರೆ. ಸೀಳಿಲಿ ಪ್ರತಿ ವರ್ಷ ಜಾತ್ರೆ ಸ್ಟಾರ್ಟ್ ಆದತ್ತವಿಂದನೂ ಕಂಟಿನ್ಯೂಸ್ ಆಗಿ ಚಿನ್ನ ಕೊಟ್ಟವ್ರೆ, ಕಂಟಿನ್ಯೂಸ್ ಮಾಡಿಲ್ಲ. ಅವಾಗಿಂದನೂ ಹಂಗೆ 5 ಜೊತೆ ಕ್ಯಾಟಗರಿ, ಪ್ರತಿ ಕ್ಯಾಟಗರಿಲೂ 5 ಜೊತೆ ಕೊಡ್ತಾರೆ. 5 ಜೊತೆ ಕೊಡ್ತಾರೆ, ಹಂಗಾಗಿ ಏನು ತೊಂದರೆ ಏನಿಲ್ಲ. ಓಕೆ, ಈಗ ನೀವು ಎಷ್ಟು ಜೊತೆ ದನಗಳು ಸಾಕಿರೋದು? ಓ, ಈಗ ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಪ್ಲಾನ್ ಮಾಡಿ ಚಿಕ್ಕ ಮಕ್ತಿರೋ ನಮ್ಮ ತಾತಿರೋ ಮತ್ತೆ ಇವ್ರ ತಾತ ಅಣ್ಣ ತಮ್ಮದಿರೋ. ಓಕೆ, ಈಗಲೂ ಜೊತೆಲಿ ಎಲ್ಲರೂ ಒಟ್ಟಿಗೆನೆ ಯಾವುದೇ ಜಾತ್ರೆಗೆ ಹೋದ್ರು ಒಟ್ಟಿಗೆ ಕಟ್ಕೊಂಡು ಎಲ್ಲ ಮಾಡೋದು. ಎಲ್ಲಿ ಹೋಗ್ಬೇಕು ಅಂದ್ರೆ ಜೊತೆ ಎಲ್ಲ ಜೊತೆಲೇ ಬೇಕು ಅಂದ್ರೂ ಜೊತೆಲೆ ಹೋಗ್ಬಿಟ್ಟು ತಗೋತೀವಿ, ಅವ್ರನ್ನ ಕರ್ಕೊಯ್ತೀವಿ. ಹಂಗೆ ನಾವು 4 ಜನ ಹುಡುಗರು ಇದ್ದೀವಿ, 3 ಜನ ಎಲ್ಲ ಒಟ್ಟಿಗೆ ಹೋಗ್ಬಿಟ್ಟೆ ತಗೋ ಒಂದು ಟೀಮ್ ಥರ. ಟೀಮ್. ಓಕೆ, ಈಗ ಈ ಕರುಗಳನ್ನು ನೀವು 120 ಕೂಟ ಮಾಡಿದ್ರಾ? ಅಣ್ಣ ನಾವು ಹಿಡ್ಕೊ ಬಂದಿದ್ದೆ, ಜೊತೆ ಹಿಡ್ಕೊ ಬಂದ್ವಿ ಅಣ್ಣ. ಕೂಟ ಅಂತ ಅಲ್ಲ, 120ನೇ ಜೊತೆ ತಗೊಬಂದ್ವಿ ತರಬೇಕು. ಈಗ ಇದು ನಿಮಗೆ ಕೂಟ ಇಲ್ಲ ನಿಲ್ತವೆ ಇವು ಅಂತ ಅನ್ಸಿದ್ಯಾ? ಅಣ್ಣ ತಗೋಬೇಕಾರೆ ಕೂಟ ನಿಲ್ಲಲ್ಲ ಅಂತ ಗೊತ್ತು. ಕರ ಇರ್ಲಿ, ಯಾಕೆ ಸುಮ್ಮನೆ ಹುಡ್ಕಾಡೋದು ಬೇಡ, ಇರ್ಲಿ 1-2 ಕರ ಇರ್ಲಿ, ಒಂಟಿ ಬೇಡ ಅಂದ್ಬಿಟ್ಟು ತಗೊಬಂದ್ವಿ ಆ ಥರ. ಓಕೆ, ಇವಾಗ ಈ ದನಕ್ಕೆ ಎಲ್ಲರ ಕೂಟ ಸಿಕ್ಕಿದ್ರು ನೀವು ಆಗ್ತೀರಾ? ಆಗ್ತೀವಿ ಅಣ್ಣ. ಓಕೆ, ಮೊಬೈಲ್ ನಂಬರು 9743 9743 09 09 50 50 15. 15. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೊಂದು ಕರುಗೆ ಯಾರ ಹತ್ರನಾದ್ರೂ ಕೂಟ ಇದ್ದರೆ ಅವ್ರು 101% ಹಾಕೊತಾರೆ. ಈಗ ಆಲ್ರೆಡಿ 11 ತಿಂಗಳು ದಾಟಿದೆ ಕರುಗೆ. ಆಗೊಂದು ವೇಳೆ ಯಾವುದಾದ್ರೂ ಈ ಕರುಗೆ ಬಲಗಡೆ ಇರ್ತಕ್ಕಂಥ ಈ ಕರುಗೆ ಕೂಟ ಸಿಕ್ಕರೆ ಆಗ್ತೀವಿ. ಒರಿಜಿನಲ್ ಕೂಟ ಸಿಕ್ಕರೆ ಅವ್ರು ಹಾಕೊತಾರೆ, ಇಲ್ಲ ಅಂದರೆ ಬೀಜದ ಮೇಲೆ ಮಡಗ್ತೀವಿ. ಹಂಗೆ ಬೀಜದ ಮೇಲೆ ಮಡಗ್ತಾರೆ. ಯಾರಿಗಾದ್ರೂ ಬೇಕು ಅನ್ನೋರು ಇದು ಮಾಡ್ಬೋದು. ಓಕೆ, ಹಂಗೆ ಅಣ್ಣ ಈ ಒಂದು ಜೊತೆ ಇದ್ದಾವೆ, ಇವು ಯಾರವು? ಬನ್ನಿ ಹಂಗೆ. ಓಕೆ, ಅವ್ರು ಎಲ್ಲಿರೋದು? ಅವನು ನಗುನಳ್ಳಿಲೇ ಇರೋದು, ಈ ಕೆಲ್ಸದಲ್ಲಿ ಅವನೇ ಕೆಲ್ಸಕ್ಕೆ ಹೋಗೋನೆ. ಓ, ಡ್ಯೂಟಿಲಿರೋದ್ರಿಂದ ನೀವು ಚಾಲು. ನೈಟ್ ಬಂದ, ಓಕೆ, ಬೆಳಗ್ಗೆ ಹೋದ ಅವನು, ನಾವು ನೋಡ್ಕೊತಾ ಇದ್ವಿ. ಆ ಥರ. ನಾವು ಡ್ಯೂಟಿಲೇ ಇದ್ದೀವಿ, ಹಾಂ, ಆದ್ರೆ ಈ ಶೋಕಿ ಬಿಡಕ್ಕಾಗಲ್ಲ ಅಂದ್ಬಿಟ್ಟು ನಾವು ಜೊತೆಲೇ ಇದೀವಿ, ರಜಾ ಹಾಕ್ಬಿಟ್ಟಿದ್ವಿ. ರಜಾ ಹಾಕೊಂಡು ಅಂದರೆ ಜಾತ್ರೆ ಅಂತ ಬಂದಾಗ ನಾವು ದನಗಳ ವಿಚಾರದಲ್ಲಿ ರಜಾನೇ. ಒಟ್ಟಿನಲ್ಲಿ ರಜಾ ಹಾಕ್ಕೊಂಡು ಅಚ್ಚುಕಟ್ಟಾಗಿ ಜಾತ್ರೆ ಮಾಡಿಕೊಂಡು ಮುಗಿಸ್ಕೊಂಡು ಇನ್ನೇನು ಭಾನುವಾರನೇ ಹೋಗೋದು. ಇನ್ನು ಭಾನುವಾರ ಈ ರಜೆಗಳೆಲ್ಲ ಸಿಗುತ್ತಾ ನಿಮಗೆ? ನಾವು ಹಾಕೊಳ್ಳೇಬೇಕು, ನಮಗೆ ಈಗ ಕೊಡಲ್ಲ ಅಂದ್ರೆ ನಾವು ಹಾಕತ್ತೀವಿ ಅಣ್ಣ, ಆ ಥರ ಪರಿಸ್ಥಿತಿ. ಇದೆ. ಓಕೆ, ಈಗ ಇವು ಅಲ್ಲಾಗಿದ್ದಾವ? ಏನು ಅಲ್ಲಾಗಿಲ್ಲ. ಇವತ್ರಲ್ಲೆಲ್ಲ ವ್ಯವಸಾಯ ಮಾಡ್ತೀರಾ? ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಣ್ಣ. ಇನ್ನು ವ್ಯವಸಾಯ ಏನು ಮಾಡಲ್ಲ ನಾವು, ಹಾಂ, ಮಾಡ್ಸೋಕ್ಕೆ ಬೇರೆಯವ್ರ ಕೈಲಿ ಮಾಡಿಸ್ತೀವಿ. ಏನು ಮನೆ ಹತ್ರ ಶೋಕಿಯಾಗಿ ಮಡಿಕೊಂಡಿರ್ತೀವಿ ಅಣ್ಣ, ಅಷ್ಟೇ. ಶೋಕಿ ಅಲ್ಲ, ಯಾಕೆಂದ್ರೆ ಎಲ್ಲರೂ ಬರೀ ಶೋಕಿಗೆ ಅಂತ ಮಡಿಕೊಂಡ್ರೆ ಯಾರು ರೈತ ತಗೊಂಡೋಗಿ ಐತಾನೆ? ನಮ್ಗೆ ಟೈಮ್ ಸಿಗಲ್ಲ, ಹಾಂ, ಇದನ್ನೆಲ್ಲ ವ್ಯವಸಾಯ ಮಾಡಕ್ ಆಗಲ್ಲ. ಮಾಡಿಸ್ತೀವಿ, ಗದ್ದೆ ಹತ್ರ ನಿಂತ್ಕೊಂಡು ಮಾಡಿಸ್ತೀವಿ. ನಾವು ಗಿಡಕ್ಕೆಲ್ಲ ಹೋಗಲ್ಲ, ಅಷ್ಟೇ. ಬೇರೆಯವ್ರು ಮಾಡಿಸ್ಬಿಟ್ಟು ಆಳ್ಕೊಳ್ತೇವೆ ಮಾಡಿ. ಅದು ಯಾಕೆಂದರೆ ಎಲ್ಲರೂ ಇವಾಗ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಇಲ್ಲ ನಾವು ಶೋಕಿ ಕಟ್ಕೊಂಡಿದ್ವಿ. ಶೋಕಿಗೆ ಎಲ್ಲರೂ ಕಟ್ಕೊಂಡಿದ್ರೆ ಯಾರು ವ್ಯವಸಾಯ ಮಾಡೋರು? ವ್ಯವಸಾಯ ಮಾಡೋಕ್ಕೆ ಯಾರು ಬರ್ತಾರೆ ಅವಾಗ? ದೊಡ್ಡವ್ ಕಟ್ಕೊಂಡ್ರೆ ವ್ಯವಸಾಯ ಮಾಡಬೇಕು, ಸಣ್ಣ ಹೊತ್ತಲ್ಲಿ ವ್ಯವಸಾಯ ಮಾಡಕ್ ಆಗಲ್ಲ. ಹಂಗೆ. ಓಕೆ, ಇವು ಏನು ಬೆಲೆ ಹೇಳ್ತಿದಾರಣ್ಣ ಇವರು? 160 ಹೇಳ್ತಾರೆ. ಇದು 160 ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು 160 ಹೇಳ್ತಿದ್ರೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೊಂದು ವೇಳೆ ಯಾರಿಗಾದ್ರೂ ಬೇಕು ಅನ್ನೋರು ಇವ್ರಿಗೆ ಕಾಲ್ ಮಾಡಿದ್ರು ಕೂಡ ಕರು ಸಿಗುತ್ತೆ. ಓಕೆ, ಬನ್ನಿ ಅಣ್ಣ, ಇನ್ನೂ ಒಂದು ಜೊತೆ ಇದ್ದಾವೆ ಹಾಗೆ. ಇವು ನಮ್ಮವು ಅಣ್ಣ, ಇವು ನಿಮ್ಮವು. ಓಕೆ, ಇವು ನೀವು 120 ಕೂಟ ಮಾಡಿದ್ರ ಅಥವಾ ತಗೊಂಡಿದ್ದು ಅಣ್ಣ? ನೀವು ಕೂಟನೇ ತಂದಿದ್ರು? ಯಾವಾಗ, ಎಲ್ಲಿ? ಇಲ್ಲೇ ಮೈಸೂರು ಹತ್ರ ಚಿಕ್ಕೇಗೌಡನಕೊಪ್ಪಲು ಮಾದೇವಣ್ಣ ಅವ್ರ ಹತ್ರ. ಓಕೆ, ಅವ್ರು ಕೂಟ ಮಾಡಿದ್ರು, ಅವ್ರ ಹತ್ರಿಂದ ನೀವು ಜೊತೆನೇ ತಗೊಂಡಿದ್ದು, ಅವ್ರ ತಗೊಂಡೆ ತಗೊಂಡ್ವಿ. ಅವ್ರು ತಾವು ಒಂದೇ ದಿನ ನಾವು ತಗೊಂಡ್ವಿ ಅವ್ರ ಹತ್ರಿಂದ. ಓಕೆ, ನಿಮಗೆ ಏನು ಬೆಲೆ ಬಿದ್ದಿದ್ದು ಇವು? ಅಣ್ಣ ಇವು 1,80,000 ಅಣ್ಣ. ಆವಾಗಲೇ ಅಲ್ಲೇ 4 ತಿಂಗಳು ಆಯಿತು. 4 ತಿಂಗಳಾಯಿತು ಇವು ತೊಗೊಂಬಂದು. 4 ತಿಂಗಳಿಂದ ಇವಾಗ ನಿಮ್ಮ ಒಂದು ಕೇಳಿದ್ರೆ ಸ್ಟಾರ್ಟಿಂಗ್ ತಂದಾಗಲೇ ನಾವು ಬೇಡ ಸಾಕ್ಬಿಟ್ಟು ಕೊಡೋದ ಅಂದ್ಬಿಟ್ಟು ಅದೇ ಲೆಕ್ಕಾಚಾರ ಕೇಳಿದ್ರೆ ಕೊಡಲಿಲ್ಲ, ಮಡಿಕೊಂಡಿದ್ವಿ. ನಿಲ್ತವ ಕೂಟ? ಇವಾಗ ಸದ್ಯಕ್ಕೆ ಸಾಕು ಇರಲಿ ಅಂದ್ಬಿಟ್ಟು ಮಡಗಿದ್ದೀವಿ ಅಷ್ಟೇ. ಓಕೆ, ಈಗ ಇವತ್ರಲ್ಲೆಲ್ಲ ಈಗ ವ್ಯವಸಾಯ ಮಾಡೋದಕ್ಕೆ ಏರೆಲ್ಲ ಕಲಿಸ್ತಾ ಇದ್ದೀರಾ? ಇನ್ನು ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಂದ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಹೋದ್ಮೇಲೆ ಜಾತ್ರೆ ಅಂದ್ಬಿಟ್ಟು ನಾವು ಏನೂ ಸ್ಟಾರ್ಟ್ ಮಾಡಿಲ್ಲ, ಸಾಕೊಂಡು ಮಡಿಕೊಂಡಿದ್ವಿ. ಓಕೆ, ಈಗ ಜಾತ್ರೆ ಮುಗಿದ ನಂತರ ನೀವೇನೇ ಇದ್ರೂ ಅವಾಗ ಸ್ಟಾರ್ಟ್ ಮಾಡ್ತೀರಾ? ಓಕೆ, ಇವಕ್ಕೆಲ್ಲ ಏನೇನು ತಿಂಡಿಗಳು ಹಾಕೋದು? ಏನು ತಿಂಡಿ ಕೂಡ? ನಾವು ಹಾಕೋದು ರವೆ ಬೂಸ, ಎಲೆ ಬೂಸ, ಹಾಂ, ಬೆರಕೆ ಕಾಳು ನುಚ್ಚು, ಅಷ್ಟೇ. ಅಷ್ಟನ್ನು ನೀವು ಕೊಡ್ತೀರಾ? ಅಲ್ಲ, ಯಾಕೆಂದರೆ ಈಗ ಎಲ್ಲರೂ ಹೆಂಗೆ ಅಂತಂದರೆ ಇಲ್ಲ ನಾವು ಬೆಣ್ಣೆ ಕೊಡ್ತೀವಿ. ಬೆಣ್ಣೆ ನಾವು ಹಾಕ್ತೀವಿ ಅಣ್ಣ. ಹಾಕ್ತೀರಾ? ಜಾತ್ರೆ ಟೈಮಲ್ಲಿ ಲೋಡ್ ಆಗಬೇಕು ಅಂದಾಗ, 2 ಸಣ್ಣ ದಪ್ಪ ಇದ್ದಾಗ ಸ್ವಲ್ಪ ಒಂದು 2 ದಿನಕ್ಕೆ ಒಂದ್ಸರಿ, 3 ದಿನಕ್ಕೆ ಒಂದೊಂದ್ಸರಿ ಹಾಲು ಡೈಲಿ ಅಣ್ಣ. ಹಾಲು ಡೈಲಿ ಇರ್ತದೆ. ಹಾಲು ಡೈಲಿ 1 ಲೀಟ್ರ್ 1.5 ಲೀಟ್ರ್. ಹಸು ಐತೆ ಮನೆಗೆ ಅಂತಾನೆ, ಹಾಲು ಯಾರಿಗೂ ಕೊಡಲ್ಲ, ಮನೆಗೆ ಮಡಿಕತ್ತೀವಿ ಹಸು ಕರುಗಳಿಗೆ. ಓಕೆ, ಇದನ್ನೆಲ್ಲ ನೀವು ಇಷ್ಟೆಲ್ಲ ಖರ್ಚನ್ನ ಹಾಕಿ ದನಗಳನ್ನು ಸಾಕ್ತಿರಲ್ಲ, ಏನು ಸಿಗುತ್ತೆ? ಸುಮ್ಮನೆ ಖುಷಿ ಅಣ್ಣ, ಮನ್ಸಿಗೆ ನೆಮ್ಮದಿ. ನೋಡಿ
ಹಾಂ ಮನೆ ಹತ್ರ ಕೆಲಸ ಮುಗಿಸ್ಬಿಟ್ಟು ಹುಲ್ ತಂದು ಹಾಕ್ಬಿಟ್ಟು ಹ್ಞೂ ನೋಡ್ಕೊಳ್ಳಿ ಅಂದ್ಬಿಟ್ಟು ನಾವು ಹೋಯ್ತೀವಿ ಕೆಲಸಕ್ಕೆ. ಅಷ್ಟೇ. ಸಂಜೆ 7:30 ಬರ್ತೀನಿ. ನಮ್ಮ ಅಪ್ಪ ಇರ್ತಾರೆ, ನೋಡ್ಕೋತಾರೆ. ಅಲ್ಲ, ಈ ಖುಷಿನ ಇಷ್ಟೆಲ್ಲ ಖರ್ಚು ಮಾಡಿ ಖುಷಿ ಪಡೋ ಬದಲು ಬೆಂಗಳೂರು ಪೇಟೆಲಿದ್ದರೆ ಅದೇ ಖುಷಿ ಸಿಗುತ್ತಪ್ಪ. ಕಂಡು ಏನು ಇವಾಗ ಏನು ಎಷ್ಟೊಂದಿದೆ, ಪಬ್ಬು ಎಲ್ಲ ಇದೆ, ಏನ್ ಮಾಡ್ತೀರಿ? ಶೋಕಿ ಮಾಡ್ಬೋದು. ಶೋಕಿ ಮಾಡಿದ್ರೆ ಏನ್ ಸಿಗ್ತದೆ? ಈಗ ಇವತ್ತು ನೈಟ್ ಮುಗ್ದೈತಾ, ಕುಡಿದ್ಬಿಟ್ಟು ಅಲ್ಲಿ ಹೋದ್ರೆ ಮುಗೀತಾ? ಹಂಗೆ ಇಲ್ಲೇನ್ ಸಿಗ್ತದೆ? ಜೊತೆಲಿ ಇರ್ತವೆ ಅಂತ. ಜೊತೆಲಿ ಇರ್ತವೆ. ಇವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಲ್ವಾ, ಖುಷಿ ಇರುತ್ತೆ. ಆ ಥರ ಅಂದರೆ ಖುಷಿಯನ್ನು ನೀವು ಇದರಲ್ಲೇ ಹುಡುಕೊಬೇಕು ಅಂತ. ಎಷ್ಟೇ ಸ್ಟ್ರೆಸ್ಸಲ್ಲಿ ನಾವು ಕೆಲಸ ಮಾಡ್ಬಿಟ್ಟು ಬಂದು ಸ್ಟ್ರೆಸ್ಸಲ್ಲಿದ್ದು ಬಂದ ತಕ್ಷಣ ಒಂದು 5 ನಿಮಿಷ ನೀರು ಕುಡಿಸಿ ಮೈಸೂರಿ ಹುಲ್ಲಾಕಿ ಒದ್ರುಬಿಟ್ರೆ ಆ ಸ್ಟ್ರೆಸ್ ಎಲ್ಲ 1 ಸೆಕೆಂಡ್ ಹೊಂಟೋಗಿರುತ್ತೆ. ಆ ಥರ. ಓಕೆ, ಇವಾಗ ನೀವು ಈ ಸಿಹಳ್ಳಿ ಜಾತ್ರೆ ಮಾಡ್ತಿದ್ರಲ್ಲ, ಇದು ಎಷ್ಟು ದಿನ ನಡೀತದೆ? ನಾನು 4-5 ದಿನ ನಡೀತದೆ. 5 ದಿನ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ಕೋತಾರೆ ಇಲ್ಲಿ ಜಾತ್ರೆ. ಅವರು ದನ ಕಟ್ಟೋದೆಲ್ಲ ಬುಧವಾರ ಬಂದು ಲಾಸ್ಟ್ 4ನೇ ತಾರೀಕು. ಶನಿವಾರ ತೇರಾದ್ಮೇಲೆ ಎಲ್ಲ ಅವರು ಅಂದರೆ ಎಲ್ಲರೂ ತೇರಾದ್ಮೇಲೆ ಹೋಗೋದು. ತೇರಾದ್ಮೇಲೆ ಹೋಗ್ಬೇಕು ಅಣ್ಣ. ತೇರಾಗಕ್ಕೆ ಮುಂಚೆ ಯಾರು ತೆಗಿಯಂಗಿಲ್ಲ, ಒಂದು ಕೂಟನೂ ಬಿಚ್ಚಂಗಿಲ್ಲ. ಆ ಥರ. ಅಂದರೆ ಈಗ ಇಷ್ಟು ವರ್ಷದಿಂದ ನಡೆದಿದೆಯಲ್ಲ ಈ ಜಾತ್ರೆ, ಅವಾಗಿಂದನೂ ಇದೇ ಥರ ನಡ್ಕೊಂಡ್ಬಂದಿರೋದು? ಅವಾಗಿಂದನೂ ಹಂಗೆ. ನಾವು ಸ್ಟಾರ್ಟಿಂಗ್ ಮೊದಲನೇ ವರ್ಷ ಬಿಟ್ರೆ 2ನೇ ವರ್ಷನೋ 3ನೇ ವರ್ಷನೋ ಫಸ್ಟ್ ನಾವು ಇಲ್ಲಿ ದನ ಹಾಕಿದ್ವಿ. ಓಕೆ. ಅವಾಗಲೇ 2000 ಇಸ್ವಿ, ಗೊತ್ತಿಲ್ಲ, ನೆನಪಿಲ್ಲ. ನಾನು ಚಿಕ್ಕ ಹುಡುಗ, ನಾನು ತಗೊಬಂದು ಅಲ್ಲಿ ಮುಂದೆಗಡೆ ಅವಾಗ ಸ್ವಲ್ಪ ದನ ಇದ್ದು ಚೆನ್ನಾಗಿ ಸೆಲೆಕ್ಷನ್ಗೆ ಅಂದ್ಬಿಟ್ಟು ತಂದು ಕಟ್ಟಾಕಿದ್ವಿ. ಒಂದು 20 ಜೊತೆ 25 ಜೊತೆ ಇದ್ವೇನೋ ಅಷ್ಟೇ. ಸೆಲೆಕ್ಷನ್ಗೆ ಮಾತ್ರ ಬಂದಿದ್ದು. ಆ ಥರ. ಅವಾಗಲೇ ಫಸ್ಟು ಚಿನ್ನ ತಗೊಂಡಿದ್ವಿ. ಓಕೆ, ಇವಾಗ ಹೇಗೆ ಅನಿಸುತ್ತೆ ಈಗ ಜಾತ್ರೆ ಈ ಥರ ಕಮಿಟಿ ಒಂದು ಆ ಪ್ರೈಸು ಅಂದಾಗ? ಜಾತ್ರೆಗೆ ಬಂದ ತಕ್ಷಣ ಒಂಥರ ಖುಷಿ. ನಾವು ಕಮಿಟಿಗೆ ಬಿಡ್ತೀವೋ ಬಿಡಲ್ಲೋ ಗೊತ್ತಿಲ್ಲ, ಜಾತ್ರೆ ಅಂದ ತಕ್ಷಣ ಖುಷಿ. ನಾವು 1 ತಿಂಗಳು ಮುಂಚೆಯಿಂದನೂ ಪ್ರಿಪೇರ್ ಆಯ್ತಿರ್ತೀವಿ. ಏನು ಮಾಡಬೇಕು, ಏನು ಬೇಡ, ಯಾವ ಥರ ಇರಬೇಕು, ಹೆಂಗೆ ಏನು ಎಲ್ರಿಗೂ ಹೇಳ್ಕೊಂಡು ಬನ್ನಿ ಎಲ್ಲ ಸೇರ್ಕೊಳ್ಳೋಣ ಅಂತ ಹೇಳ್ತೀವಿ. ಒಟ್ಟಲ್ಲಿ ಎಲ್ಲ ಫ್ರೆಂಡ್ ಸರ್ಕಲ್ಲು, ರಿಲೇಷನ್ಸ್ ಎಲ್ಲ ಸೇರ್ಕೊಂಡು ಜಾತ್ರೆ ಮಾಡ್ತೀರಾ? ತುಂಬ ಒಂದು ಖುಷಿ ಇರುತ್ತೆ. ನಾವಿಲ್ಲಿ ಅಣ್ಣ ತಮ್ಮದಿರು 3 ಜನ ಇದೀವಿ. ಅಣ್ಣ ತಮ್ಮಂದಿರು ಅವರು ಆ ಕಡೆ, ನನ್ನ ತಮ್ಮ ಇವನು ಪುನೀತ್ ಅಂತ ಆ ಕಡೆ ಲಾಸ್ಟ್ ಅಲ್ಲಿ ಇರೋನು. ಇನ್ನೊಬ್ಬ ಫ್ರೆಂಡು, ಇನ್ನೊಬ್ರು ಗಂಜಾಮೂರ್ ಒಬ್ರು. 4 ಜನ ನಮ್ಮೂರವರೇ ಒಟ್ಟಿಗೆ. ಗಂಜಾಮೂರ್ ಒಬ್ರು ಸೇರ್ಸ್ಕೊಂಡು ನಾವೆಲ್ಲ ಒಟ್ಟಿಗೆ ಜೊತೆ ಮಾಡ್ತೀವಿ. ಆ ಥರ. ಓಕೆ, ಇವಾಗ ಅಂದರೆ ಈ ಜಾತ್ರೆ ನಿಮಗೆ ಒಟ್ಟಿನಲ್ಲಿ ಒಂದು ಲೆಕ್ಕದಲ್ಲಿ ಖುಷಿ. ಅಂದರೆ ಬೇರೆ ಎಲ್ಲ ಫ್ರೆಂಡ್ಸು ಸೇರಿಸ್ಕೊಂಡು ಒಂದು ಕಡೆ ಜಾತ್ರೆ ಮಾಡಿದ್ರೆ ಅದೇ ಒಂದು ಖುಷಿ. ಒಂದು 4 ದಿನ ಜೊತೆಲಿದ್ದು ಅಂದರೆ ಮನೆ ಮಠ ಎಲ್ಲ ಮರೆತುಬಿಟ್ಟು, ಆಫೀಸ್ ಎಲ್ಲ ಮರೆತುಬಿಟ್ಟು. ನನ್ನ ಮಗಳು ಫೋನ್ ಮಾಡ್ತಾಳೆ, ಇಲ್ಲ ನೈಟ್ ಇಲ್ಲ, ಎಲ್ಲೇ ಅಪ್ಪ ಅನ್ಕೊಂಡು ಅವಳಿಗೆ ಬತ್ತಿಂಗಣ ಎಲ್ಲ ಜಾತ್ರೆ ಇದ್ದೀವಿ ಅನ್ಕೊಂಡು ಸಮಾಧಾನ ಮಾಡ್ಬಿಟ್ಟು ಇರ್ತೀವಿ. ಹಂಗೆ ಆ ಥರ. ಮಗಳು ಎಲ್ಲ ನೆನಪಿಲ್ಲದಂಗಿದ್ದೀವಿ. ಆ ಥರ. ಒಟ್ಟಿನಲ್ಲಿ ಜಾತ್ರೆ ಅಂತ ಬಂದಾಗ ನಾವು ಮನೆ ಮರೆತು ಬಿಡ್ತೀವಿ. ಅಣ್ಣ ನಮಸ್ತೆ. ಈಗ ಇವೊಂದು ಜೊತೆ ಆನೆಗಳನ್ನ ಕಟ್ಕೊಂಡಿದ್ದೀರಾ? ಹಾಂ, ಅಲ್ಲ ಈಗ ಹಂಗೆ ಆಗಿರೋದು. ಅದನ್ನ ಇಲ್ಲ GKVK ನಾನೇ ಟೈಟ್ಲ್ ಕೊಟ್ಟಿದ್ದು ಬಿಳಿ ಆನೆಗಳು ಅಂತ. ಹೆಂಗೆ ಅಂತಂದ್ರೆ ಈ ಕಡೆ ಮಳೆ ಎತ್ತು ಅಂತಂದ್ರೆ ಒಂದು ಲೆಕ್ಕ ಆನೆ ಲೆಕ್ಕಾಚಾರನೇ. ಆನೆ ಹೋದ್ರೂ ಅರ್ಧ ರೋಡ್ ಬೇಕು, ಇವು ಹೋದ್ರೂ ಅರ್ಧ ರೋಡ್ ಬೇಕು, ಫಿಕ್ಸ್ ಅದು. ಹಂಗೆ ಆ ಲೆಕ್ಕಾಚಾರ. ಓಕೆ, ಈಗ ಈ ಎತ್ತುಗಳು ಎಲ್ಲಿ ತಂದಿದ್ದು, ಯಾರು ತಾವು, ಯಾರು ಕೂಟ ಮಾಡಿದ್ರು, ಯಾವ ಥರ? ಈಗ ಈ ಎತ್ತುಗಳಲ್ಲಿ ನೀವು ವ್ಯವಸಾಯ ಮಾಡ್ತಿದ್ದೀರಾ. ಈಗ ದೊಡ್ಡ ಮಟ್ಟದ ಬೆಲೆಯ ದೊಡ್ಡ ಎತ್ತುಗಳನ್ನು ನೀವು ತಂದು ಮನೇಲಿ ಮಡಿಕೊಂಡಿರ್ತೀರ. ಏನಕ್ಕೋಸ್ಕರ ಮಾಡ್ಕೊತೀರಾ? ಓಕೆ, ಏನಕ್ಕೆ ಈ ಎತ್ತುಗಳನ್ನು ಏನಕ್ಕೆ ಇಟ್ಕೋತೀರಾ? ಯಾಕೆ? ಏನು ವ್ಯವಸಾಯ ಇದರಲ್ಲಿ ನೀವು ಮಾಡ್ತೀರಾ? ಹಾಂ ಹಾಂ, ಕಬ್ಬು ಮರಳು ಎಲ್ಲ ಅಂದರೆ ನೀವು ತಂದು ಬರೀ ಶೋಕಿಗೋಸ್ಕರ ಇಟ್ಕೊಳ್ಳಲ್ಲ? 3 ತಿಂಗಳು ರೆಸ್ಟ್. ಹಾಂ, ಜಾತ್ರೆಗೋಸ್ಕರ ತಿರುಗಿ ಮತ್ತೆ ವ್ಯವಸಾಯ ಅಲ್ಲ. ಯಾಕೆಂದರೆ ಕೆಲವರೆಲ್ಲ ಹೆಂಗಿದೆ ಅಂತಂದರೆ ಸಿಚುವೇಶನ್ನು, ಇಲ್ಲ ಅಣ್ಣ ನಾವು ಶೋಕಿ ಮಾಡೋಕ್ಕೋಸ್ಕರ ಎತ್ತುಗಳು ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಬಿಲ್ಡಪ್ ಏನಿಲ್ಲ, ಒಂದು 2 ತಿಂಗಳು ಸಾಕ್ತೀವಿ ಮನೇಲಿ ಜಾತ್ರೆ ಮುಂದೆ. ಓಕೆ. ಆಮೇಲೆ ಕಟ್ಕೊಂಡಿದ್ದೀವಿ, 2 ತಿಂಗಳು ತಗೋತೀವಿ. ಹಾಂ, 2 ತಿಂಗಳು ಅಂತ ಅವು ಚಿಕ್ಕ ಒಂದು ಜೊತೆ ತಗೋತೀವಿ ಎಷ್ಟು ಬಿಟ್ಟಾಗ. ಈ ಜಾತ್ರೆಯಿಂದ ಹೋದ್ಮೇಲೆ ಅವು ಬಂದರೆ ಕೊಟ್ಬಿಟ್ಟಿವೆ, ಹೋದ್ಮೇಲೆ ಕಟ್ಕೊಳ್ಳೋದು. ಇಲ್ಲ ಇವು ಬಂದರೆ ಅವೇ ಹೊಡಿಯೋದು. ಆ ಥರ. ಗಾಡಿ ದಿನ ಇದ್ದೇ ಇರ್ತೇವೆ. ಮಳ್ಳು ಗಾಡಿ ಅಂತೂ ಪ್ರತಿದಿನ 2 ಗಾಡಿ 3 ಗಾಡಿ ಹೊಡೆದೇ ಹೊಡಿತಾರೆ. ಅಲ್ಲ, ಇಷ್ಟೆಲ್ಲ ವ್ಯವಸಾಯ ಮಾಡಿದ್ರು ಈ ಎತ್ತುಗಳ ಬಾಡಿ ಮತ್ತೆ ಆ ಕಂಡೀಷನ್ನ ಹಂಗೆ ಮೇಂಟೈನ್ ಮಾಡ್ತಿರಲ್ಲ ಹೇಗೆ? ತಿಂಡಿ ಅಣ್ಣ ಒಂದೇ ಸರಿ ಯಾವ ಡಿಫ್ರೆಂಟ್ ಆಗಿ ಚೇಂಜ್ ಮಾಡಲ್ಲ ನಾವು. ಸ್ಟಾರ್ಟಿಂಗ್ ಗಾಡಿ ಹೊಡಿಬೇಕಾದ್ರೂ ಅಷ್ಟೇ, ಮಾಮೂಲಿ ರೆಸ್ಟ್ ಅಲ್ಲಿ ಇದ್ರು ಅಷ್ಟೇ. ಅದೇ ರೆಸ್ಟ್ ಅಲ್ಲಿ ಇದ್ದಾಗ ಸ್ವಲ್ಪ ಒಂಚೂರು ಮುತುವರ್ಜಿ ಇನ್ನೂ ಜಾಸ್ತಿ ಇರುತ್ತೆ. ನಾರ್ಮಲ್ ಡೇಸಲ್ಲಿ ಮಾಮೂಲಿ ತಿಂಡಿ ಕೊಡ್ತಾನೆ. ಓಕೆ, ಅಂದರೆ ಇದ್ರಲ್ಲೆಲ್ಲ ಕಬ್ಬುನ್ ಗಾಡಿ ಅವೆಲ್ಲ ಏನು ಲೆಕ್ಕ ಇಲ್ಲ, ಜಾಸ್ತಿ ಮರಳು ಗಾಡಿ. ಮರಳು
ಓಕೆ ಅಣ್ಣ ನೀವು ತಂದು ಎಷ್ಟು ತಿಂಗಳುಗಳಾಯಿತು? ಇದೊಂದು 7-8 ತಿಂಗಳಾಯ್ತಣ್ಣ. ಓ ಇದು ಒಂಟಿ ಅಂದರೆ ನೀವು ಈಗ 120 ಮಾಡಿದ್ರಿ. ಜೊತೆ ಇಟ್ಕೊಂಡ್ಬಂದಿದ್ವಿ. ಒಂದು ಒಂಟಿ ಕೊಟ್ಟರು ಸಪ್ಲಮ್ ಅವ್ರಿಗೆ ಗುಂಡೂರು ಕೃಷ್ಣಪ್ಪ ಅವ್ರಿಗೆ ಅದು ತೆಗೆದು ಒಂಟಿ ಕೊಟ್ರಿ ಬಿಳಿ ಎತ್ತು. ಆಮೇಲೆ ಇನ್ನೊಂದು ಎತ್ತು ತಾಂಡಿದ ಕನಕಪುರದಲ್ಲಿ ಮೊನ್ನೆ ದೇವಿಗೆ ಹೋಗುವಾಗ ತಗ್ಲಿಪುರ್ ನೋಡೋಂಗೆ ಅದು ಇವ್ರ ಜೊತೆ ನನಗೆ ಇವು ಅದಕ್ಕೊಂದಾಯ್ತು ಇದಕ್ಕೊಂದಾಯ್ತು ಬನ್ನಿ ಅಂತ ಸಂತೋಷ್ ಅಣ್ಣವ್ರು ಬಂದು ನೋಡ್ಕೊ ಹೋಗಿದ್ರು. ಹೊರತು ಸಂತೋಷ್ ಅಣ್ಣ ಅವ್ರು ಬಂದು ನೋಡ್ಕೊ ಹೋಗಿ ಅವ್ರು ಹೋಗಿದ್ದೇವೆ. ಹಾಂ ಅವ್ರ ತವಿಂದ ಮನುವಣ್ಣ ತಂದಿದ್ರು. ಮನೋರು ಸಿದ್ಧಗಂಗೆಯಿಂದ ಅವ್ರು ಹಾಕೊಂಡು ಹೋಗಿದ್ರು, ಅವರಿಂದ ಮನು ಅವ್ರು ಹಾಕೊಂಬಂದು ಮನು ಅವ್ರು ತಿರುಗಿ ಹೋಗೋ ದಿನ ಕೂಟ ಹೊಡೆದು ಎತ್ತು ಮನೆ ತಕ್ಕ ಇದು ಮನೆ ತಾವು ನಿಲ್ಲಿಸಿ ಅದನ್ನು ಹೋದ್ರು ಅವ್ರ ಜಾತ್ರೆ. ಇದನ್ನ ನಾವು ಜಾತ್ರೆಗೆ ಹಾಕೊಂಡು ಹೋದ್ರು. ಯಾಕೆಂದರೆ ಅದರಲ್ಲಿ ಇದ್ದದ್ದು ಒಂಟಿ ಅಂತ ನಾನು ಬಿಡಿಸಿದ್ದೆ ಬಿಳಿದ, ಅದೇ ಕಾರಣಕ್ಕೋಸ್ಕರ. ಓಕೆ, ಈಗ ನೀವು ಈ ಥರ 120 ಎಲ್ಲ ಕೂಟ ಹೊಡಿತೀರಲ್ಲ ಪದೇ ಪದೇ, ನಿಮಗೆ ಕೋಲ್ಗೆ ಅಡ್ಜಸ್ಟ್ ಆಗ್ತಾವ ಉಳುಮೆ ಮಾಡೋಕ್ಕೆ? ಅಡ್ಜಸ್ಟ್ ಮಾಡ್ತೀವಣ್ಣ. ಹೆಂಗೆ ಅಡ್ಜಸ್ಟ್? ದಿನ ಶ್ರಮ ಆಯ್ತದ ಅಷ್ಟೇ. ಹಾಂ, ಜೊತೆಗೊಬ್ರು ಕರ್ಕೊಂಡು ಹೆಂಗೋ ಇಟ್ಕೊಂಡು ಪಡ್ಕೊಂಡು ಸ್ವಲ್ಪ ದಿನ ರೂಢಿ ಆದ್ಮೇಲೆ ಅವೇ ಆಮೇಲೆ ಲೆಕ್ಕಕ್ಕೆ ಇರೋದೆಲ್ಲ. ಫಸ್ಟ್ ತೆಕ್ಕೆ ಹಾಕ್ಬಿಡ್ತೀವಿ, ಆಮೇಲೆ ಬರೀ ನೊಗ ಹಾಕ್ತೀವಿ, ಹಾಂ, ಖಾಲಿ ಗಾಡಿ ಓಡಾಡಿಸಿ ಒಂದು ಸ್ವಲ್ಪ ಮೇವಿಗೆ ಆಮೇಲೆ ಸ್ವಲ್ಪ ಗದ್ದೆ ಮನೆ ಓಡಾಡ್ಸ್ಕೊಂಡು ಇದು ಮಾಡೋದು. ಒಟ್ಟಲ್ಲಿ ಈ ಒಂದಿನ ಎಡಗೋಲಲ್ಲಿ ಇದ್ದದ್ದು ಒಂದಿನ ಬಲಗೋಲ್ಗೆ ಹಾಕಿ ಹಂಗೂ ಹೋಗ್ಲೇ ಇಲ್ಲ ಅಂದ್ರೆ ಅದಕ್ಕೂ ಯಾವ್ದು ಕಾರ ಒಂದಕ್ಕೆ ತಂದು ಹಾಕೊಬಿಡ್ತೀವಿ, ಹಂಗೆ ಒಂದು ಸ್ಪೇರ್ ಬಿಟ್ಬಿಡ್ತೀವಿ. ಆ ಥರ. ಈಗ ಇದು ಬಲಕ್ಕೂ ಎರಡು ಒಂದೇ ಕೋಲಾಗಿ ಎರಡು ಎಡದ ಕಟ್ತೀವಿ, ಆದಷ್ಟು ಟ್ರೈ ಮಾಡ್ತೀವಿ. ಆಗ್ಲೇ ಇಲ್ಲ ಅಂದಾಗ ಬಗ್ಲಿಲ್ಲ ಅಂದಾಗ ಯಾವ್ದು ಕಾರ ಒಂದಕ್ಕೆ ಒಂದು ಕೋಲ್ ಚೈನ್ ತಗೊಂಡು ಒಂದು ಗಾಡಿ ಹೊಡಿತಾರೆ. ಮೂರೆತ್ತು ನಾವು ಯಾವಾಗೂ 2 ಜೊತೆ ಮುಡಿಗೆ ಮಾಡ್ತೀವಿ. ಅಣ್ಣ ನಾವು ಎರಡು ಜೊತೆ ಮೇಲೆ 120 ಮಾಡೇ ಮಾಡ್ತೀವಿ. ಯಾರ ಬಂದು ಕೇಳ್ಬೋದು, ಒಂಟಿ ಬಿಚ್ಚಿ ಕೊಡ್ತೀವಿ. ಸುಮ್ಮನೆ ಬಹುಮಾನ ಏನಲ್ಲ, ದುಡ್ಡು ಬತ್ತು ಬಿಚ್ಚಿ ಕೊಡ್ತಾ ಇರೋದು. ಹಂಗೆ ನಾವೇನು ಜಾಸ್ತಿ ಈ ಬಜೆಟಲ್ಲಿ ಏನು ತರಕ್ಕೆ ಹೋಗಲ್ಲ ಅಣ್ಣ. ಕಡಿಮೆ ಬಜೆಟಲ್ಲಿ ತಂದು ಅವ್ರು ಕೆಟ್ಟೋಗಿರೋ ತಂದು ಸಾಕಿ ರೆಡಿ ಮಾಡ್ತೀವಿ, ಅದನ್ನ ಜಾಸ್ತಿ ರೇಟ್ ಕೊಡ್ತೀವಿ ಹೊರತು ಕಡಿಮೆ ಅಂತ ಕೊಡಲ್ಲ. ಆ ಥರ. ಅಣ್ಣ ಇವು ಏನು ಬೆಲೆ ಬಿದ್ದಿದ್ದೋ ನಿಮಗೆ? ಇವು 270 ತಾಂಡಿ ಜೊತೆ ಅವು ಹಾಂ, ಕೆಟ್ಟಾಗಿದೆ ಏನಿಲ್ಲ ಅಣ್ಣ, ಬರೀ ಮೂಳೆ ಒಂದ್ಬಿಟ್ರೆ ಇನ್ನೇನಿಲ್ಲ ಇದರಲ್ಲಿ. ಓಕೆ, ತಗೊಂಡು ಸಾಕಿ ಕೃಷ್ಣಪ್ಪವ್ರಿಗೆ ಒಂದೆತ್ತು ನಮ್ಮ ಬಾಸ್ಗೆ 2,01,000 ಕೊಟ್ಟೆ. ಹಾಂ, ಇದು ಒಂಟಿ ಹೊಂದಿತ್ತು. ಕನಕಪುರದಲ್ಲಿ ಹೋಗಿ 2,20,000 ಕೊಟ್ಟು ಒಂದು ಎಷ್ಟೊಂದು ಹಾಕಿ ಮಳ್ಳೂರು ಹಾಕಿ ಮತ್ತೆ ಇವರು ಹೌಸಿಂಗ್ ಬೋರ್ಡ್ ಸುನಿ ಹಾಂ, ಅವ್ರ ಹತ್ರ ಹೋಗ್ತಾ ಬಂದಿದ್ದು. ಮಾಳ್ಗಾಳಲ್ಲಿ ಕನಕಪುರದ ಪಕ್ಕ ಮಾಳ್ಗಾಳಲ್ಲಿ ಒಂದು ಎಷ್ಟೊಂದು ಹಾಕಿ ಅದು ಆಗ ಮನುವಣ ಬೇಕು ಅಂದ್ರಲ್ಲ, ಅದು ಕೊಟ್ಟು ಮೇಲೆ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ. ತಿರ್ಗಾ ಇದನ್ನ ಹಾಕಿ ಕೂಟ ಮಾಡಿದ್ರಿ. ಓಕೆ, ಇದರಲ್ಲೆಲ್ಲ ಇಷ್ಟು ವ್ಯವಸಾಯ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ತಿರಲ್ಲ, ಈ ಆಯೋದು ಪಾಯೋದು ಆ ಥರ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ? ಎಲ್ಲ ಇರ್ತೇವಣ್ಣ, ಯಾವ ಒಂದೇ ಥರ ಇರಲ್ಲ. ಆ ಥರ ಇದ್ದಾಗ ಹೆಂಗೆ ಹಿಡ್ಕೊತೀರಾ ನೀವು? ತಗೊಂಡು ಎಲ್ಲ ಮಾಡ್ತೀವಿ. ಆನೆ ಹೆಂಗೆ ಪಳಗಿಸ್ತಾರೆ ನೀವು ಹೇಳ್ತಿರಲ್ಲ, ಹಂಗೆ ಪಳಗಿಸ್ತೀವಿ. ಪಳಗಿಸ್ತೀರಾ? ಒಟ್ಟಿನಲ್ಲಿ ಅದಕ್ಕೆ ತಂದು ಶಿಲ್ಪಿ ಮಾಡಿ ಬಿಡ್ತೀರಾ ಆಚೆ ಕಡೆಗೆ, ಆ ಲೆಕ್ಕಾಚಾರ. ಅಣ್ಣ ಇವಾಗ ಏನು ಬೆಲೆ ಹೇಳ್ತಾ ಇದ್ದೀರಾ ನೀವು? ಅಣ್ಣ 4,20 ಹೇಳ್ತಾ ಇದ್ದೀನಿ. 4,20,000 ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ವ್ಯವಸಾಯಕ್ಕಂತೂ ಎಲ್ಲ ಕೆಲಸಕ್ಕೂ ರೆಡಿ, ಯಾವುದೇನು ಮೋಸ ಏನಿಲ್ಲ. ಅದು 3 ತಿಂಗಳು ಗಾಡಿ ಹೊಡೆದೋಣ. ಹಾಂ, ಯಾವ? ಈ ಒಂಟಿ ಹಾಂ, ಅದರಲ್ಲಿ ಒಂಟಿಲಿ ಇದ್ರಲ್ಲಿ ಹೊಡೆದಿಲ್ಲ, ಈಗ ಬಂದು ಫುಡ್ ಆಗಿರೋದಲ್ಲ. ಅಲ್ಲ, ಇದು ಫಸ್ಟ್ ಎಲ್ಲ ಹೊಡೆದಿದೆ ನಮ್ಮ ಕೃಷ್ಣ ಯಜಮಾನ್ರ ಮನೆಯಲ್ಲಿ. ಅಲ್ಲೆಲ್ಲ ಗಾಡಿ ಪಾಡಿ ಎಲ್ಲ ಅಲ್ಲೂ ಇದೆ, ಅಲ್ಲೂ ಕೂಡ ಇದು ಮಾಡಿದೆ, ಏನು ತೊಂದರೆ ಏನಿಲ್ಲ. ಸೊ ಹಂಗೆ ನೋಡಿ, ಇವನ್ ಜೊತೆ ಭರ್ಜರಿ ಕೆಲಸದನ ಇವು ನೋಡಿ. ಇವು ಒರಿಜಿನಲ್ ಕೊಂಬು, ಇದನ್ನು ಮುಟ್ಟುವಂಗೆ ಇಲ್ಲ. ಇದು ಹೆಂಗೆ ಅಂದರೆ ಒಂಥರ ದಂತ ಇದ್ದಂಗೆ, ಆನೆ ದಂತ ಥರ. ಯಾಕೆ ಅಂತಂದರೆ ಒರಿಜಿನಲ್ ಅನ್ನೋದು ಯಾವತ್ತೂ ಒರಿಜಿನಲ್ಲೇ. ನಾವು ಎಷ್ಟೇ ನೆಟ್ಟಗೆ ಮಾಡಿಸಿ ಆರ್ಟಿಫಿಷಿಯಲ್ ಮಾಡಿದ್ರು ಹಳೆಯ ಕಾಲದವ್ರನ್ನ ಕೇಳಿದ್ರೆ ಇದೇ ಕೊಂಬನೆ ಅವ್ರು ಕೇಳೋದು, ಯಾವುದೇನೇ ಆದ್ರೂ. ಅಣ್ಣ ಇವು ಏನು ಪರ್ಪಸ್ಗೆ ಅಂತ ಇಟ್ಕೊಂಡಿರೋದು? ನಾವು ಗಾಡಿ ಕೆಲಸಕ್ಕೆ ಮುಳ್ಳಿಗೆ ಅವ್ರು ರೆಸ್ಟ್ ಕೊಟ್ಟಿದ್ರಲ್ಲ, ಹಾಂ, ಅದಕ್ಕೆ ಏನ್ಬಿಟ್ಟು ಇವ್ನು ಹಿಡ್ಕೊಂಡ್ ಬಂದಿರೋದಣ್ಣ ಗಾಡಿಗೆ. ಅವು 2 ತಿಂಗಳು ರೆಸ್ಟಲ್ಲಿರೋದ್ರಿಂದ ಈ ಎತ್ತುಗಳನ್ನು ಕೆಲಸಕ್ಕೆ ಏನ್ಬಿಟ್ಟೆ ತಗೊಂಡ್ ಕೆಲಸಕ್ಕೆ ಅಂತ ತೊಗೊಂಡಿದ್ದೀರಾ. ಓಕೆ ಯಜಮಾನ್ರೆ, ಇವ್ರ ಸವಾಸ ಯಾಕೆ ಮಾಡಿದ್ರಿ ನೀವು? ಏನು ಸವಾಸ ಏನಿಲ್ಲ, ಅಥವಾ ನಿಮ್ಮ ಸವಾಸ ಇವ್ರು ಮಾಡೋರ, ನೀವು ಅವ್ರ ಸವಾಸ ಮಾಡಿದ್ರಿ? ಮಾಡಿಲ್ಲ. ಹಾಂ, ಬೇಜಾರು ಕಳ್ಕೊಂಡು ಸೋಕಿ ಮಾಡ್ಕೊಂಡು ಹೋಯ್ತೀವಿ. ಇಲ್ಲ, ನನಗೆ ಯಾಕೋ ಡೌಟ್ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಮೇಲೆ. ಈಗ ಏನು ಹೇಳಿ, ಈಗ ಅಷ್ಟೊತ್ತಿಂದ ನಾನು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ ಬಂದವ್ರನ್ನೆಲ್ಲ ನಿಮ್ಮನ್ನೇ ಮಾತಾಡಿಸ್ತಾ ಇರೋದು, ಅದಕ್ಕೆ ಡೌಟ್ ಸ್ಟಾರ್ಟ್ ಆಗ್ತಿದೆ. ಏನು ಯಾವ ಡೌಟ್ ಇಲ್ಲ. ಮ- ಅಂತೀವಿ ಒಂದು 4 ದಿನ ಬೇಜಾರು ಕಳ್ಕೊತೀವಿ, ಹಾಂ, ಸೋಕಿ ಮಾಡ್ಕೊತೀವಿ. ನನ್ನ ಜೊತೆ ಬೆಂಗಳೂರಿಗೆ ಬನ್ನಿರಿ, ಎಲ್ಲ ಬೇಜಾರು ಹೋಯ್ತದೆ. ಅಂದ್ರೆ ಇಲ್ಲಿ ಜಮೀನೆಲ್ಲ ಏನು ಮಾಡೋದ, ಎಲ್ಲ ಲೀಜು ಕೊಟ್ಬಿಡೋದು. ಲೀಸ್ಗೆ ಹಾಂ, ಮಾಡ್ಕೊಳ್ಳೋರ ಇಲ್ವಲ್ಲ ಜಮೀನ. ನನಗೆ ಹೇಳ್ರಿ, ನಾನು ಮಾಡ್ಕೋತೀನಿ. ಜಮೀನಿರೋರು ಮಕ್ಕಳನ್ನೇ ಮೊದಲು ಲೀಸಿಗೆ ತಗೋತಾಯಿಲ್ಲ, ಇನ್ನು ನಮ್ಗೆ ನಮ್ಮ ಜಮೀನು ಯಾರು ತಗೋತಾರ ಲೀಸ್ಗೆ? ಹಂಗಾರೆ ಕಡಿಮೆಗಾದ್ರೆ ನನಗೆ ಕೊಡ್ರಪ್ಪ. ಕಮ್ಮಿಗೆ ಅಂದ್ರೆ ಅಲ್ಲೇನು ಬಾಳ್ತದ ತಗೊಂಡ್ರೆ ಹಂಗೆ ಖಾಲಿ ಬಿಡ್ಬೇಕಾಯ್ತದೆ. ಆ ಥರ. ಭೂಮಿ ಪಾಲ್ ಬಿಟ್ಬಿಟ್ರೆ ಆಮೇಲೆ ಊಟ ಮಾಡಕ್ಕೆ ಹಣ ಪ್ರತಿ ದಿನ ವ್ಯವಸಾಯ, ಹಾಂ, ಕೂಲಿ ಬೇಸಾಯ ಬಿಡಿ. ಉಳ್ಗೆಲ್ಸ. ಪ್ರತಿ ದಿನ ಕೆಲಸ. ಯಾಕೆ ನನಗೆ ಡೌಟ್ ಬಂತು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಜೋಬಲ್ಲಿ ತೆಕ್ಕೆ ನೋಡ್ರಿ ಹೆಂಗದೆ ಒಳಗಡೆ ನೋಡಿ, ಕಟ್ಟು ಯಾವ ಲೆಕ್ಕಾಚಾರಕ್ಕದೆ
ದಿನ ಅಂದರೆ ದಿನ ಬಿಟ್ಟು ಬೇರೆ ದಿನ ಎಲ್ಲ ಬರೀ ಉಳ್ಗೆಲ್ಸನ ಅಣ್ಣ. ಉಳ್ಗೆಲ್ಸ ಒಟ್ನಲ್ಲಿ ದಿನ 2,500 ಇಲ್ಲದೆ ಮನೆಗೆ ಹೋಗಲ್ಲ. ಇಲ್ಲ ಅಷ್ಟಿಲ್ಲ ನಮ್ಮ ಕಡೆ. 1.5 ಗ್ಯಾರಂಟಿ ಅಣ್ಣ. 1,500 ಒಂದು ಬೇಡ 1,000 ಅಂದ್ರು ತಿಂಗಳಿಗೆ ಗ್ಯಾರಂಟಿ. 30 ನಮ್ದು ಅಲ್ಲ 30,000 ಹಾಂ 12 30 ವರ್ಷಕ್ಕೆ 3,60,000 ಆಮೇಲೆ ನಮ್ ಕೆಲ್ಸ ಅಲ್ವಣ. 5 ವರ್ಷಕ್ಕೆ ಅದಲ್ಲ ನಮ್ ಕೆಲ್ಸ ನಾವ್ ಯಾವ ತರ ರಜಾ ಹಾಕಬಹುದು. ಹಾಂ ಬೇಡ ಅಂದಿನ ಇಲ್ಲ. ಓ ಹಂಗೆ. ಸೀಲು ತಮ್ಮು ಏನು ಓ ಕೊಡ್ಬೇಕಾಗಿಲ್ಲ. ಇವ್ರ ಥರ ಈಗ ಇವ್ರ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಇವ್ರ ರಜೆ ಹಾಕಬೇಕು. ನಿಮ್ದು ಹಂಗೆಲ್ಲ ಏನಿಲ್ಲ. ಯಾವ ತಮ್ಮು ಕೊಡ್ಬೇಕಾಗಿಲ್ಲ, ಯಾರಿಗೂ ಹೇಳ್ಬೇಕಾಗಿಲ್ಲ. ನಾಳೆ ಬರೀಕ್ಲ ಅಂದ್ರೆ ಮುಗ್ದೋಯ್ತು. ಆಯ್ತಾರೆ ನಾಡಿದೆ ಪಪ್ಪ ಅಂತಾರೆ. ಓ ಅವರೇ ಹೇಳ್ಬಿಡ್ತಾರೆ ಅಣ್ಣ ನಿನ್ಗೆ ಯಾವಾಗ ಆಯ್ತವಪ್ಪ ಅಂತ. ಒಂದೇ ಹೆಚ್ಚಿಗೆ ಮಾಡಪ್ಪ ಏನಾಯ್ಕಿಲ್ಲ ಅಂತಾರೆ. ಆ ಥರ ಈಗ ಇಷ್ಟೆಲ್ಲ ವ್ಯವಸಾಯ ಮಾಡ್ತಾ ಇದ್ದೀರಲ್ಲ, ಇಷ್ಟೊಂದೆಲ್ಲ ಕೂಲಿ ಕೆಲಸ ಇದು ಎಲ್ಲ ನಿಮ್ಗೆ ಸಾಕಾಯ್ತು ಅಂತ ಅನ್ಸಲ್ವಾ? ಏನಕ್ಕೆ ಸಾಕಾಯ್ತದೆ? ಅಲ್ಲೇ 35 ವರ್ಷದಿಂದ ಮಾಡ್ತಿದೀವಿ, ಏನೋ ಶಕ್ತಿ ಇರೋ ಗಂಟ ಮಾಡ್ತೀವಿ. ಹಂಗೆ ಅಲ್ಲ ಈ ದನ ಕರ ಎಲ್ಲ ಕಟ್ಕೊಂಡು ಅದ್ರಲ್ಲೇ ಜೀವನ ಇರೋದು. ದನ ಕರ ಇಲ್ಲ ಅಂದ್ರೆ ಸೋಂಬೇರಿಗಳು. ನಾವು ಸೋಂಬೇರಿ ಆಗೋಯ್ತೀವಿ. ಆಮೇಲೆ ನಮ್ಗೆ ಆರೋಗ್ಯ ಎಲ್ಲ ಕೆಡೈತದೆ. BP ಶುಗರು ಆಳು ಮುಳು ಮಣ್ಣು ಮುಸಿ ಎಲ್ಲ ಅಟ್ಯಾಕ್ ಆಯ್ತು. ಚೆನ್ನಾಗಿದ್ದೀವಿ ಈಗ 51 ವರ್ಷ. 51 ವರ್ಷ ನೋಡಿ ಈಗಲೂ ಮದುವೆ ಮಾಡ್ಬೋದು ಡೇಯಾಗಿ. ಹಾಂ ಇಲ್ಲಿ ಸಾಮೂಹಿಕ ಮದುವೆ ಮಾಡ್ತಾ ಇಲ್ವಾ? ನೆಕ್ಸ್ಟ್ ಹಂಗಾರೆ ನೆಕ್ಸ್ಟ್ ವರ್ಷದಿಂದ ಇಲ್ಲಿ ಮಾಡ್ಸೋಣ. ನಾನು ಮುಂದಿನ ವರ್ಷಕ್ಕೆ ನೋಡ್ಕೊಂಡು ಬಂದ್ಬಿಡೋಣ. ಮುಂದೆ ಜನರೇಷನ್ ಬೆಳೀಲಿ. ಅವ್ರಿಗೆ ಬೇಜಾನ್ ಜನ ಅವರೇ ಮದುವೆ ಆಗೋರು. ಹಾಂ ಅವ್ರನ್ನಾಗ್ಲಿ ಪಾಪ. ಆ ಥರ ಓಕೆ. ಈಗ ಇವೆಲ್ಲ ಮಳ್ಳೊಡೆಯಕ್ಕೆ ಎಲ್ಲ ಕೆಲಸಕ್ಕೆ ಅಂತ ಕಟ್ಕೊಂಡಿದ್ದೀರಲ್ಲ, ಒಂದೊಂದು ಜೊತೆ 2 ಜೊತೆ. ಹಾಂ ಇಷ್ಟು ವರ್ಷ ದುಡ್ದಿದ್ರಲ್ಲ, ಸಾಕು ನನಗೆ ಬಿಡಪ್ಪ ಅಂತ ಅನ್ಸಲ್ವಾ? ಇಲ್ಲ ತಲೆ ಇರೋ ಗಂಟ ಮಾಡೋದ. ನಮ್ಮ ಸೈಲ್ ಶಕ್ತಿ ಇರೋ ಗಂಟ ಮಾಡಬೇಕು. ಆಮೇಲೆ ಬೇಡ ಅಂದ್ರೆ ಬಿಟ್ಬಿಡೋದ. ಮನೇಲಿ ದನ ಒಂದಿನ ದಿನ ಕೊಟ್ಬಿಟ್ರೆ ಹಾಂ 1 ವಾರ ಬೇಡ ಅಂತ ಅನ್ಬಿಟ್ಟಿರ್ತೀವಿ. ಕೊಡಕ್ಕೂ ಮುಂಚೆ ಕೊಟ್ಟಾದ್ಮೇಲೆ ತಗೊಳ್ಳೋದು ಒಂದ್ ಸ್ವಲ್ಪ ದಿನ ಬಿಡ್ಕೊಂಡು ಅಂತ. ಒಂದಿನ ಖಾಲಿ ಆದ ತಕ್ಷಣ ಕೊಡ್ಕೇಳಿ ಮುಂಚೆ ಸಮಾಧಾನ ಇರಲ್ಲ. ಫಸ್ಟ್ ಹೋಗಿ ತಗೋಬೇಕು ಅನ್ನೋ ಮಾಡೋದಿನಕ್ಕಾಗಲೇ ಬೆಳಗ್ಗೆ ಎದ್ದು ವಾಲ್ಟು ಫೋನ್ ಮಾಡಿ ಐತೆ ದನ ಅಂತ ಫೋನ್ ಮಾಡಿ. ಅವ್ನು ನೋಡ್ರಿ, ಅವನು ಕರ ಮಾರ್ಬಿಟ್ಟು ಒಂದು 15-20 ದಿನ ಒಂದು ತಿಂಗಳು ಬೇಡ ಕಾರಣ ಅಂದ. ಹಾಂ ಕರ ಮಾರಿ ಇನ್ನು ಹಿಡ್ಕೊಂಡೇ ಹೋಗಿಲ್ಲ. ಆಗ್ಲೇ ಹೋಗಿದ್ದ ಹುಡುಕೊಂಡು ದನ ತಗೊಳಕ್ಕೆ ಅಂದ್ಬಿಟ್ಟು ಅವ್ನಿಗೆ. ಯಾವ ತಗೊಳ್ಳೋದ? ನಾವು ಅಷ್ಟೇ ಬೇಡ ಅಂದಲೆಯಾ ಗಾಟಿಲಿ ಗಾಟಿಗೆ ಅಂದ್ಬಿಟ್ಟು ಒಂದ್ ಜೊತೆ 320 ಕೊಟ್ಟು ಗಡೇನಹಳ್ಳಿ ಅವ್ರಿಗೆ ಹಾಂ ನಾರಾಯಣ ಅಂತ ತಗೊಬಂದು ಗಾಟಿ ಇದು ಮಾಗಡಿ ನಾರಾಯಣ ಅಂತ ತಗೊಂಬಂದು ಗಡೇನಹಳ್ಳಿ ಮಂಜಣ್ಣ ಇವ್ರಿಗೆ. ಗಡೇನಹಳ್ಳಿ ಕರಿಯಪ್ಪ ಹಾಂ 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 ಕೊಟ್ಟಿದ್ದು 320ಕ್ಕೆ ಹ್ಞೂ ಕೊಟ್ಟಿ 3 ದಿನನೂ ಇಲ್ಲ. ಹೋಗ್ಬಿಟ್ಟು ಆ ಕರ ಇಟ್ಕೊಬಂದ್ವಿ. ಆ ಥರ ಕೊಡಕೆ ಒಳಗೆ ದನ ಖಾಲಿ ಆಗೋದ ತಕ್ಷಣ ಒಂಥರ ಬೇಜಾರಾಯ್ತದೆ ಮನೆಯೊಳಗೆ ಹೋಗಕ್ಕೆ. ಓಕೆ. ಇವಾಗ ಈಗ ಇಲ್ಲಿರೋ ಯಾವ ಎತ್ತಿಗೆ ಕೇಳಿದ್ರು ನಿಮ್ದು ಒಂದು ಮೊಬೈಲ್ ನಂಬರ್ ಇದ್ರೆ ಸಾಕಾ? ಸಾಕೋಣ ಮಂಜಣ್ಣವ್ರೆ ನಿಮ್ಮದು ಅವ್ರದ್ದು ತಾಳಿಬೇಕಾರೆ ಹೇಳಿ ಮೊಬೈಲ್ ನಂಬರು. 80 955 682 ನೋಡ್ತಾ ಇರ್ಬೋದು. ಇವ್ರ ಹತ್ರ ಕೆಲಸದ ಎತ್ತಂತೂ ಗ್ಯಾರಂಟಿ ಇರ್ತವೆ. ಯಾಕೆ ಅಂತಂದರೆ ಇಲ್ಲಿ ಅವರಲ್ಲ ಇವರು ಒಂಥರ ಕಿಂಗ್ ಮೇಕರ್ ಇದ್ದಂಗೆ. ಹೆಂಗೆ ಅಂತಂದರೆ ದನ ಕರಿನಲ್ಲಿ ವ್ಯವಸಾಯ ಮಾಡೋದ್ರಲ್ಲಿ ಕೂಲಿ ಹೊಡೆಯೋದ್ರಲ್ಲಿ ಎಲ್ಲ ಇವರೇ ಅಂತಂದಮೇಲೆ ನಾವು ಇದು ಮಾಡಲ್ಲ. ಕೆಲ್ಸಕ್ಕೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ನಡಿಬೇಕು ರೋಡು ಬಿಟ್ಟಾಗ. ಆ ಥರ ಇದ್ರೆ ಮಾತ್ರ ತಗೊಳ್ಳೋದು. ಓಕೆ. ಇವಾಗ ಯಜಮಾನ್ರೆ, ಇವಾಗ ನೀವು ವ್ಯವಸಾಯ ಎಲ್ಲ ಮಾಡ್ತೀರಾ, ಎಲ್ಲ ಮಾಡ್ಕೊತೀರಾ, ಜಾತ್ರೆಗೆ ಯಾಕೆ ಬಂದ್ರಿ? ಸೋಕಿ ಮಾಡ್ಕೊಂಡೆ ಬೇಜಾರು ಕಳ್ಕೊ ಹೋಗೋದು. ಟ್ರಿಪ್ ಮಾಡ್ದಂಗೆ ಆಯ್ತದಲ್ಲ ಸರ್. ಟ್ರಿಪ್ಪು ಒಂಥರ ಏನೋ ನೆಮ್ಮದಿ ಕೊಡುತ್ತೆ ದೇವ್ರ ಹತ್ರ ಬಂದ್ರೆ. ಹಂಗೆ. ಆಮೇಲೆ ಅಣ್ಣ ಕೆಲವ್ರು ಕೇಳಿದೆ, ಅಲ್ಲಿ ನೋಡ್ರಿ ನಮ್ಮ ನುಡಿ ಕನ್ಪಪ್ಪ ದೇವನಹಳ್ಳಿಯಿಂದ ಬಂದವ್ರೆ ಹಂಗೆ ದನಿಗೋಸ್ಕರ ಬಂದಿರೋದು. ನೋಡಿ ಈ ಥರ ಸ್ನೇಹಿತರು ಎಲ್ಲಿಂದ ಬರ್ತಾರೆ ಅಂದರೆ ನೋಡಿ ಹಿಂಗೆ. ಅಣ್ಣ ನಾನು ಹುಚ್ಚಮ್ಮನ ತಾಯಿ ಅಂತ ಅಂದ್ಬಿಟ್ಟು ಹೆಸರು ಹೇಳಿದ್ಮೇಲೆ ಕಟಾಕ್ತೀನಿ ಅಂದಮೇಲೆ ಎತ್ತು ಕಟಾಕ್ಲೇಬೇಕು ಅಣ್ಣ. ಹಂಗೆ ಕಟಾಕಿಲ್ಲ ಅಂದ್ರೆ ಅವ್ರಿಗೆ ಏನಾರ ಆಗುತ್ತೆ, ಏನಾರ ಒಂದು ಸಮಸ್ಯೆ ಆಗುತ್ತೆ ಅಣ್ಣ. ಆ ಥರ ಅಣ್ಣ ಅದಕ್ಕೆ ಯಾರಾದ್ರೂ ಅಷ್ಟೇ ಹೆಸರು ಹೇಳಿದ್ಮೇಲೆ ಮನೇಲಿ ಯಾವ ಇರ್ತವೆ ತಗೊಂಡು ಕಟಾಕ್ಲೇಬೇಕು. ಯಾಕೆಂದರೆ ಮೊನ್ನೆ ಬೇಬಿ ಒಳಗಡೆ ಒಂದು ಕಡಸನ್ನ ಬಿಡಿಸಿ ಆಚೆ ಕಡೆ ಒಂಟಿ ಕೇಳೋದು. ಹೌದಣ್ಣ. ಅವರು ಅಂದರು ಅಣ್ಣ ಇಲ್ಲ ಅಣ್ಣ ನಾವು ಇದಕ್ಕೆ ಹೇಳ್ಬಿಟ್ಟಿದ್ವಿ ಸಿಹಳ್ಳಿಗೆ, ಅದಾದ್ಮೇಲೆ ಕೊಡೋದು. ಬೇಕಾದ್ರೆ ಅಲ್ಲಿ ಬಂದು ಹಿಡ್ಕೊಂಡು ಹೋಗಿ ಕಟಾಕಾದ್ಮೇಲೆ ಬೇಕಾದ್ರೆ ಒಂಟಿ ಬಿಚ್ತೀನಿ ಅಂದರು. ಮುಗೀತು ಅಣ್ಣ. ಹಾಂ ಬರಲೇಬೇಕು, ಬಂದು ಪೂಜೆನಾರ ಮಾಡಿಸ್ಕೊ ಹೋಗ್ಬೇಕು. ಆ ಥರ ಅಂದರೆ ಆ ತಾಯಿ ಮಹಿಮೆ ಆ ಥರ ಇದೆ. ತುಂಬಾ ಪವರ್ಫುಲ್ ಅಣ್ಣ, ತುಂಬ ಪವರ್ಫುಲ್. ಇಲ್ಲಿ ಸ್ಥಾನಕ್ಕೆ ಪೊಲೀಸರು ಯಾವುದೇ ಕಾರಣಕ್ಕೂ ಬರಲ್ಲ ಅಣ್ಣ. ಇಲ್ಲಿ ಬರೀ ಊರವರೇ ನೋಡ್ಕೊತಾರೆ ಅಣ್ಣ. ಆ ಥರ ಇದು ಆ ಥರ ಪೊಲೀಸ್ ಅವ್ರಿಗೆ ಎಂಟ್ರಿನೇ ಇಲ್ಲ ಇಲ್ಲಿ. ಆ ಥರ ಒಂದು ಒಬ್ರು ಪೊಲೀಸ್ ಕಾಲ ಹಾಕಲ್ಲ ಒಳಗೆ. ಅಂದರೆ ಆ ಥರ ಒಂದು ತಾಯಿ ಮೈಮೇಲೆ ನೋಡ್ಕೊತಾಳೆ. ಯಾರು ಒಳಗೆ ಬರಲ್ಲ. ಯಾವತ್ತು ಒಬ್ಬರು ಒಂದೇ ಯೂನಿಫಾರ್ಮ್ ಅಲ್ಲಿ ಹಂಗೆ ನಾವು ನೋಡೇ ಇಲ್ಲ. ಅಷ್ಟು ಪವರ್ಫುಲ್ ತಾಯಿ ಇದು. ತುಂಬ ಒಂದು ಖುಷಿ ಆಗುತ್ತೆ. ಹಂಗಾರೆ ಇವಾಗ ವರ್ಷ ಆಯ್ತು ನಾವು ಬಂದಿಲ್ಲಿಗೆ. ಇವಾಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಈಗ ಇವೆರಡು ಜೊತೆ ಮಡಿಕೊಂಡಿದ್ದೀರಾ ಕೆಲಸಕ್ಕೆ? ಒಂದು ಜೊತೆ ಇವಲ್ಲೂ ಕಡೆ ಇವೇನು ಬೆಲೆಗೆ ತಗೊಂಡ್ರಿ ನೀವು? ಸುಳ್ಳು ಹೇಳ್ಬಿಡ್ರಿ. 85,000ಕ್ಕಂತೆ ಅದು ಯಾರೋ ಹೇಳಿದ್ರು ನನಗೆ, ಯಾರೋ ಹೇಳಿದ್ರು.
ಅಂದ್ಬಿಟ್ಟು ಯಾಕೆ ಸುಳ್ಳು ಹೇಳಲ್ಲ? ನಮ್ಮ ಯಜಮಾನ್ರು ಏನೋ ಪಾಪ ಕೂಲಿ ಪಾಲಿ ಮಾಡ್ತಾರೆ ಅಂದ್ಬಿಟ್ಟು 85 ಕೊಟ್ಟೆ ಒಂಚೂರು ಕೊಂಬು ಮುರಿದೋಗಿತ್ತು ತುದಿ ಕೊಂಬು ಅಂತ ಅಂದ್ಬಿಟ್ಟು ಅಂತ ನನ್ನ ಹತ್ರ ಹೇಳವ್ರೆ. ಕಬ್ಬಡಿ ಅಂದ್ರೆ ಕಬ್ಬಡಿ ಇವಾಗ ಮುರಿದಾಕ್ಬಿಟ್ಟಿದ್ರು. ಹಾಂ, ಬೆಳೀತದಲ್ಲ, ಕೊಂಬೇನು ಬೆಳೆಯದೇ ಬೆಳೀತದೆ. ಅದಕ್ಕೆ ನಾವು ಅತ್ತೆ ರಿಯಲ್ ಆಗೇ ಬಿಟ್ಟಿದೀವಿ, ಏನು ಮಾಡಿಲ್ಲ ಅವಕ್ಕೆ, ಅದಕ್ಕೆ ಪ್ಯಾಚ್ ಗೀಚ್ ಎಲ್ಲ ಮಾಡಿಲ್ಲ. ಏನು ಮಾಡಿಲ್ಲ ಸರ್. ಇವಾಗ ಏನು ಹೇಳ್ತಾ ಇದ್ದೀರಿ ವ್ಯಾಪಾರ? ಏನೋ ಬಂದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಹೊಡ್ಕೊಂಡು ಗೇಯ್ತೀವಿ. ಅಂದರೆ ಒಂದ್ರೊಳಕ್ಕೆ ಒಂದ್ರೊಳಕ್ಕೆ ಕೊಟ್ಬಿಟ್ಟು ನಾವೇನು ಮಾಡೋದ? ದುಡ್ಡು ಎಲ್ಲ ದುಡ್ಕೊಂಡಿದ್ದೀರಲ್ಲ. ಹಂಗಾರೆ ಫ್ರೀ ಕೊಟ್ಬಿಡ್ಬೋದು ಬೇರೆಯವ್ರಿಗೆ. ಅಲ್ಲ ಫ್ರೀ ಬೇಡ, ಸುಮಾರು ಕೊಡೋಣ. ಬೇಡಿ ಹಂಗಾಯ್ಕಿಲ್ಲ. ಹಂಗಾಗಿಲ್ಲ. ಅಂದಾಜು ಅಂದ್ರೆ ಒಂದು 80-90 ಕೊಟ್ಟರೆ ಕೊಡ್ತೀವಿ. ಓಹೋ, ಈಗ ಆಲ್ರೆಡಿ 3 ಲಕ್ಷ ದುಡ್ಕೊಂಡಿದ್ದೀರಿ. 3 ಲಕ್ಷ ಇನ್ನು 3 ಲಕ್ಷ ದುಡಿತೇವೆ. ಬಸವಣ್ಣರಲ್ಲಿ ಜೀವನಕ್ಕೆ ಏನು ತೊಂದರೆ ಇಲ್ಲ ಸರ್. ಹಾಂ, ನಾವು ನಂಬ್ಕೊಂಡಿದ್ರೆ ಜೀವನಕ್ಕೆ ಏನು ತೊಂದರೆ ಇಲ್ಲ. ದುಡಿಮೆ ಅಂತೂ ಮಾಡೇ ಮಾಡ್ತೇವೆ. ದುಡಿಮೆ ಮಾಡ್ತವೆ. ತುಂಬ ಒಂದು ಖುಷಿ. ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀರಾ. ಸೋಂಬೇರಿತನ ಬಿಟ್ಬಿಟ್ಟು ಅವ್ರ ಜೊತೆ ಓಡಾಡಿದ್ರೆ ನಮಗೂ ಆರೋಗ್ಯ ಚೆನ್ನಾಗಿರ್ತದೆ, ದುಡಿಮೆನೂ ಮಾಡ್ತವೆ, ಜೋಬಲ್ಲಿ ದುಡ್ಡು ಇರ್ತದೆ. ಎನಿ ಟೈಮ್ 360 ದಿವಸನೂ ಅಲ್ಲ, ದಿನ 1,000 ಇದ್ದೇ ಇರ್ತದಲ್ಲ ಜೋಬಲ್ಲಿ. 1,000 ಇದ್ದೇ ಏನು ಮೋಸ ಏನು? ಒಂದಿನ ಇಲ್ಲ, ಹಾಂ, ಬಾಕಿ ದಿನ ಎಲ್ಲ ಸಿಗ್ತದೆ. ನಾವೇ ಬೇಡ ಅಂದ್ರೆ ನಾವೇ ಬೇಡ ಅಂತ ಬಿಟ್ಬಿಟ್ಟು ಹೋಗೋದು ಅಷ್ಟೇ. ಅಷ್ಟೇ. ಏನಾರು ಫಂಕ್ಷನ್ ಗಿಂಕ್ಷನ್ ಇದ್ದರೆ, ಏನಾರು ಅವಶ್ಯಕತೆ ಇದ್ದರೆ ಬಿಡ್ತೀವಿ, ಆ ಥರ. ಓಕೆ, ಹಂಗಾರೆ ತುಂಬ ಖುಷಿ ಆಗಿದೆ. ಖುಷಿ ಸರ್, ಯಾವತ್ತಿರೋ ಖುಷಿ ಸರ್. ನಾವು ಇರೋಗಂಟೆ ಖುಷಿನೇ ಬಸವಣ್ಣವ್ರ ಜೊತೆಲೆ. ಹಂಗೆ ಹಾಂ, ಯಾರ ಜೊತೆ ಖುಷಿಯಾಗಿಲ್ಲರೂ ಬಸವಣ್ಣವ್ರ ಜೊತೆ ಖುಷಿಯಾಗಿರ್ತೀವಿ, ಆ ಥರ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.